ಅಸ್ತಮ ರೀತಿಯ ನಿರಂತರ ಕೆಮ್ಮು, ಶೀತ, ಉಸಿರಾಟದ ತೊಂದರೆಯೇ ನಿಮ್ಮ ಶ್ವಾಸಕೋಶಕ್ಕೆ ತಕ್ಷಣದ ಸಹಾಯದ ಅಗತ್ಯವಿದೆ. ನಿಮ್ಮ ಶ್ವಾಸಕೋಶದ ಸಂಪೂರ್ಣ ಪರೀಕ್ಷೆಗಾಗಿ ನಂಜಪ್ಪ ಲೈಫ್ ಕೇರ್ ನಿಮಗಾಗಿ ತಂದಿದೆ ಬೇಸಿಕ್ ಹಾಗೂ ಪ್ರೀಮಿಯಂ ಪ್ಯಾಕೇಜ್ಗಳು. ಬೇಸಿಕ್ ಪ್ಯಾಕೇಜ್ ಕೇವಲ 1,550 ರೂಪಾಯಿಗಳು ಮಾತ್ರ. ಪ್ರೀಮಿಯಂ ಪ್ಯಾಕೇಜ್ ಕೇವಲ 2,850 ರೂಪಾಯಿಗಳು ಮಾತ್ರ. ನಿಮ್ಮ ಶ್ವಾಸಕೋಶದ ಆರೈಕೆಗಾಗಿ ತಕ್ಷಣ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 0818226730. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕಳೆದ ಡಿಸೆಂಬರ್ 8ರಿಂದ 19ನೇ ತಾರೀಕಿನವರೆಗೆ ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರ ಅಧಿವೇಶನ ನಡೆಸಿತ್ತು. ಅಧಿವೇಶನದಲ್ಲಿ ವಿಧಾನ ಪರಿಷತ್ ಕಲಾಪದ ವೇಳೆ ಪರಿಷತ್ ಶಾಸಕ ಡಾ ಧನಂಜಯ ಸರ್ಜಿ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಸುಧಾರಣೆಗಳು ಆಗಬೇಕಾಗಿದೆ, ರಾಜ್ಯ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ಡಾ ಧನಂಜಯ ಸರ್ಜಿ ಸ್ಪೀಕರ್ ಬಳಿ ಮನವಿ ಮಾಡಿದ್ದರು. ಇದಕ್ಕೆ ಪೂರಕವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ವದ ಸುಧಾರಣೆಗಳನ್ನು ತಿದ್ದುಪಡಿ ಮಾಡಿ ಜಾರಿಗೆ ತಂದಿದೆ. ಬಹುಮಹಡಿ ಕಟ್ಟಡಗಳಲ್ಲಿ ಆಸ್ಪತ್ರೆ, ಕ್ಲಿನಿಕ್ ಆರಂಭ ಮಾಡುವ ಮೊದಲು ಅಗ್ನಿಶಾಮಕ ಇಲಾಖೆಯಿಂದ ಪರವಾನಗಿ ತರಬೇಕಿತ್ತು. ಪರವಾನಗಿ ತರೋದು ತುಂಬಾ ಕಷ್ಟವಾಗಿತ್ತು, ಈಗ ಅದು ಸುಲಭವಾಗಿದೆ. ಇದರ ಬಗ್ಗೆ ಪರಿಷತ್ ಶಾಸಕ ಡಾ ಧನಂಜಯ ಸರ್ಜಿ ಇವತ್ತು ಶಿವಮೊಗ್ಗದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಅಗ್ನಿಶಾಮಕ ಇಲಾಖೆಗೆ ಪರವಾನಗಿ, ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ವಿಚಾರದಲ್ಲಿದ್ದ ಸೀಟು ಹಂಚಿಕೆಯ ತಾರತಮ್ಯ ಹಾಗೂ ವಿವಿಧ ಯೋಜನೆಗಳ ಅಡಿಯಲ್ಲಿ ಬರುವ ವೈದ್ಯಕೀಯ ಪ್ರಕ್ರಿಯೆಗಳ ದರದ ಬಗ್ಗೆ ಮಾತನಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಡಾ ಧನಂಜಯ ಸರ್ಜಿ ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀ ಕೃಷ್ಣ ಬಲರಾಮರ ರಥಯಾತ್ರೆ ಮಹೋತ್ಸವ ಇದೇ ಜನವರಿ 24, 2026ರಂದು ಮಧ್ಯಾಹ್ನ 3 ಗಂಟೆಗೆ ರಾಮಣ್ಣ ಶೆಟ್ಟಿ ಪಾರ್ಕ್ ಆವರಣದಿಂದ ಉತ್ತರ ಪ್ರದೇಶ ಮಥುರಾದ ಇಸ್ಕಾನ್ ಗೋವರ್ಧನ ಅಧ್ಯಕ್ಷರಾದ ಪರಮಪೂಜ್ಯ ಅಸಿತ ಕೃಷ್ಣಸ್ವಾಮಿಯವರು ರಥಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ರಥಯಾತ್ರೆಯು ಮಧ್ಯಾಹ್ನ 3:30ಕ್ಕೆ ಶಿವಮೊಗ್ಗ ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್, ಶಿವಪ್ಪ ನಾಯಕ ವೃತ್ತ, ನೆಹರು ರಸ್ತೆ, ಗೋಪಿ ವೃತ್ತ, ದುರ್ಗಿಗುಡಿ ಮುಖ್ಯ ರಸ್ತೆ, ಜೈಲ್ ಸರ್ಕಲ್, ಕುವೆಂಪು ರಸ್ತೆ, ಶಿವಮೂರ್ತಿ ಸರ್ಕಲ್, ಮಹಾವೀರ ವೃತ್ತ ಮೂಲಕ ಎನ್ಇಎಸ್ ಮೈದಾನ ತಲುಪಲಿದೆ. ಸಂಜೆ 6:30ಕ್ಕೆ ಎನ್ಇಎಸ್ ಮೈದಾನದಲ್ಲಿ ಸಮಾರೋಪ ಸಮಾರಂಭ ಜರುಗಲಿದ್ದು, ಸಮಾರಂಭದಲ್ಲಿ ಹರಿನಾಮ ಸಂಕೀರ್ತನೆ, ಪ್ರವಚನ, ವೈಭವಪೂರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೈಭವ ಆರತಿ, ನಂತರ ಮಹಾಪ್ರಸಾದ ವಿತರಣೆಯಾಗಲಿದೆ. ತಮ್ಮೆಲ್ಲರಿಗೂ ಕೂಡ ಶ್ರೀ ಕೃಷ್ಣ ಬಲರಾಮ ರಥಯಾತ್ರೆಗೆ ಭಕ್ತಿಪೂರ್ವಕವಾದ ಸ್ವಾಗತ. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕಳೆದ ಅಧಿವೇಶನದಲ್ಲಿ, ಬೆಳಗಾಂ ಅಧಿವೇಶನದಲ್ಲಿ ಬಹಳ ಪ್ರಮುಖವಾದಂಥ ಒಂದು 3 ಸ್ಟಾರ್ ಕ್ವೆಶನ್ಸ್ನ ನಾನು ಹಾಕಿದ್ದೆ. ಅದಕ್ಕೆ ಸರ್ಕಾರದಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬಂದಿದೆ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ನನ್ನ ಚುಕ್ಕೆ ಗುರುತ ಪ್ರಶ್ನೆ ಇತ್ತು. ಅದನ್ನು ಹಳೆ ಕ್ವಶನ್ಸಲ್ಲಿ ಹಾಕಿದಂಥ ಪ್ರಶ್ನೆಗೆ ರಿಪೀಟೆಡ್ ಅವ್ರ ಪ್ರೆಷರ್ ಹಾಕಿರೋದ್ರಿಂದ, ಉದಾಹರಣೆಗೆ 108 ಆ್ಯಂಬುಲೆನ್ಸ್ನ ಏನು ಪ್ರೈವೇಟೈಸೇಷನ್ ಇತ್ತು ಅದನ್ನು ಗೌರ್ಮೆಂಟ್ ಟೇಕ್ ಓವರ್ ಮಾಡಿದ್ರಿಂದ ಹಿಡಿದು ಡೆಂಗು, ಕಳೆದ ವರ್ಷ ಡೆಂಗು ಇಡೀ ರಾಜ್ಯದಲ್ಲಿ ಭಾಳಷ್ಟು ಹೆಚ್ಚಿದ್ದಾಗ ವಿಶೇಷವಾಗಿ ನನ್ನ ಸಜೆಷನ್ಸ್ನ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರನ್ನ ಇಡೀ ಸ್ಟೇಟಲ್ಲಿ ಇಂಪ್ಲಿಮೆಂಟನ್ನು ಕೂಡ ಮಾಡಿದ್ರಿಂದ ಹಿಡಿದು ನನ್ನ ಅಧಿವೇಶನದಲ್ಲಿ, ಕಳೆದ ಜೂನ್ ಅಧಿವೇಶನದಲ್ಲಿ ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ
ಚರ್ಚೆಗೆ 5 ನಿಮಿಷ ಕಾಲಾವಕಾಶ ಕೊಟ್ಟಿದ್ದರು. ಆ ಸಮಯದಲ್ಲಿ ನಾನು ಮಾತಾಡೋದನ್ನು ನೋಡಿ ಸುಮಾರು 25 ನಿಮಿಷ ಸ್ಪೀಕರ್ ಅವರು ಕಾಲಾವಕಾಶ ಕೊಟ್ಟಿದ್ದ ನಂತರ ಅವರು ಕರೆದು ಒಂದು ಹದಿಹರೆಯದ ಮಕ್ಕಳ ಸಮಸ್ಯೆಗಳ ಬಗ್ಗೆ ಒಂದು ಬುಕ್ಕನ್ನು ಕೂಡ ರಿಲೀಸ್ ಮಾಡೋಣಂತೆ ನಮ್ಮ ವಿಧಾನ ಪರಿಷತ್ತಿನಿಂದ ಅಂತೇಳಿ ಹೇಳಿದರು. ಅದನ್ನು ಬುಕ್ ಕೂಡ ನಾನು ರೆಡಿ ಮಾಡಿದ್ದೇನೆ. ಮುಂದಿನ ಅಧಿವೇಶನದಲ್ಲಿ ಕೂಡ ಅದನ್ನು ಬಿಡುಗಡೆ ಸ್ವತಃ ಸ್ಪೀಕರ್ ಅವರು ನಮ್ಮ ಸಭಾಧ್ಯಕ್ಷರಾದಂಥ ಹೊರಟ್ಟಿ ಸರ್ ಅವರು ಮಾಡಲಿದ್ದಾರೆ. ಕಳೆದ ಅಧಿವೇಶನದಲ್ಲಿ ವಿಂಟರ್ ಸೆಷನ್ನಲ್ಲಿ 3 ಪ್ರಮುಖ ರಿಕ್ವೆಸ್ಟನ್ನು ನಾನು ಸರ್ಕಾರಕ್ಕೆ ಮಾಡಿದ್ದೆ. ಮೊದಲನೇದಾಗಿ ಇಂಜಿನಿಯರಿಂಗ್ ಸೀಟ್ ಬಗ್ಗೆ. ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಇಂಜಿನಿಯರ್ ಸೀಟ್ಸ್ ಇದೆ. 1.5 ಲಕ್ಷ ಇಂಜಿನಿಯರ್ ಸೀಟ್ಸಲ್ಲಿ ಟೋಟಲ್ 37 ಬ್ರಾಂಚಸ್ಸಲ್ಲಿ ಕಂಪ್ಯೂಟರ್ ಆ್ಯಂಡ್ ಅಲೈಡ್ ಬ್ರಾಂಚಸ್ಸಲ್ಲಿ 1 ಲಕ್ಷ ಸೀಟ್ಸನ್ನು ಕೊಟ್ಟಿದ್ದಾರೆ. ಒಂದು ಆಶ್ಚರ್ಯ ಆಗ್ತದೆ. ಸುಮಾರು 17 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. 7,000 ಟೋಟಲ್ ಸೀಟ್ಸ್ ಇದೆ. ಆ 7,000 ಸೀಟ್ಸಲ್ಲಿ ಕೇವಲ 700 ಮಾತ್ರ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸೀಟ್ಸ್ ಇದೆ. ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ 1.5 ಲಕ್ಷ ಸೀಟ್ಸಲ್ಲಿ 1 ಲಕ್ಷ ಇಂಜಿನಿಯರಿಂಗ್ ಸೀಟ್ಸಲ್ಲಿ 1 ಲಕ್ಷ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇದೆ. ಅಂದರೆ ಯಾವ ರೀತಿ ತಾರತಮ್ಯ ಆಗಿದೆ. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಬರೀ 10% ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಇದ್ದರೆ, ಸಪ್ತಗಿರಿ ಅಂತ ಒಂದು ಇನ್ಸ್ಟಿಟ್ಯೂಷನಲ್ಲಿ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 4,300 ಸೀಟ್ಸಲ್ಲಿ 4,100 ಸೀಟ್ಸು ಇಂಜಿನಿಯರಿಂಗ್ ಸೀಟ್ಸ್, 92% ಇಂಜಿನಿಯರಿಂಗ್ ಸೀಟ್ಸು ಕಂಪ್ಯೂಟರ್ ಸೈನ್ಸ್ ಇದೆ. ಅಂದರೆ ಯಾವ ರೀತಿ ತಾರತಮ್ಯ ಅಂತ ಹೇಳಿ. ಒಬ್ಬ ಇಂಜಿನಿಯರಿಂಗ್ ಸೀಟ್ಸಲ್ಲಿ ಕಂಪ್ಯೂಟರ್ ಸೈನ್ಸ್ ಯಾವುದೇ ಡಿಪಾರ್ಟ್ಮೆಂಟ್ ಇದ್ದರೂ 20 ಜನ ಸ್ಟೂಡೆಂಟ್ಸ್ಗೆ ಒಬ್ಬರು ಲೆಕ್ಚರ್ ಬೇಕಾಗ್ತದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಬೇಕಾಗ್ತದೆ. 60 ಜನಕ್ಕೆ ಅಸೋಸಿಯೇಟ್ ಪ್ರೊಫೆಸರ್ ಬೇಕಾಗ್ತದೆ. 180 ಜನಕ್ಕೆ ಒಂದು ಪ್ರೊಫೆಸರ್ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅಷ್ಟು ಜನ ಅಸಿಸ್ಟೆಂಟ್ ಪ್ರೊಫೆಸರ್ನ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ನ ಹಿಡ್ಕೊಂಡು ಹೇಗೆ ಮಾಡಲಿಕ್ಕೆ ಸಾಧ್ಯ? ಪ್ರೈವೇಟ್ ಯೂನಿವರ್ಸಿಟೀಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಡಿಮೆ ಪ್ರೊಫೆಸರ್ಸ್ನ ತೋರಿಸಿ ಜಾಸ್ತಿ ಸಂಖ್ಯೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಮುಂದೆ ಸರ್ಕಾರ ಅನುವು ಮಾಡಿತ್ತು. ಅದನ್ನು ಕ್ವಶನ್ ಮಾಡಿದಾಗ ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಗಳಾದ ಸುಧಾಕರ್ ಅವರು ಒಳ್ಳೆಯ ಪ್ರತಿಕ್ರಿಯೆಯನ್ನು ನೀಡಿಸಿ ಸದನದೊಳಗೂ ಕೂಡ ಸದನ ಮುಗಿದ ಮೇಲೆ 15 ದಿನ ನಂತರ ಅವರೇ ಖುದ್ದಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದಕ್ಕೆ ಕಡಿವಾಣ ಆಗ್ತಿವೆ, ಇದಕ್ಕೆ ಅನ್ಯಾಯ ಆಗ್ತಿದೆ. 2019ರಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇನ್ ಕಂಪ್ಯೂಟರ್ ಸೈನ್ಸ್ ಸೆಷನ್ನು 5% ಇತ್ತು. ತದನಂತರ ಹಂತವಾಗಿ ಅದು ಅನ್ಎಂಪ್ಲಾಯ್ಮೆಂಟ್ 25ರಿಂದ 30%ಗೆ ಏರಿಕೆ ಆಗ್ತಾ ಇದೆ. ಇಂದು ಮುಂದಿನ ದಿನಗಳಲ್ಲಿ AI ಬಂದಿರೋದ್ರಿಂದ ಇನ್ನೂ ವರ್ಸ್ಟ್ ಹಿಟ್ಟು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೆ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಇದಕ್ಕೆ ಆಂಧ್ರ ಮಾದರಿಯಲ್ಲಿ ಅವರು ಆಂಧ್ರದಲ್ಲಿ ಯೂನಿವರ್ಸಿಟೀಸ್ ಎಲ್ಲ ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಕೂಡ ಆಂಧ್ರದ ಡಿಸಿಷನ್ಗೆ ಸಪೋರ್ಟ್ ಮಾಡಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ಕಂಪ್ಯೂಟರ್ ಸೈನ್ಸ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಅದಕ್ಕೆ ಒಂದು ಕಡಿವಾಣ ಹಾಕ್ತೇವೆ. ಯಾಕೆ ಅಂದರೆ ಮಾಮೂಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಸುಮಾರು 1.5 ಲಕ್ಷ ಫೀಸ್ ಸ್ಟ್ರಕ್ಚರ್ ಇದ್ದರೆ ಟೋಟಲ್ 5 ವರ್ಷಕ್ಕೆ 4 ವರ್ಷಕ್ಕೆ, ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು 3 ಲಕ್ಷದಿಂದ 10 ಲಕ್ಷ ಫೀಸ್ ಸ್ಟ್ರಕ್ಚರ್ ಇದ್ದರೆ, ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ 10 ಲಕ್ಷದಿಂದ 60 ಲಕ್ಷ ಫೀಸ್ ಸ್ಟ್ರಕ್ಚರ್ ಔಟ್ ಮಾಡಿದ್ದಾರೆ. ಅದಕ್ಕೆ ಮುಗಿಬಿದ್ದು ಜನರು ಕೂಡ ಸ್ಟೂಡೆಂಟ್ಸ್ ಕೂಡ ಹೋಗ್ತಾ ಇದ್ದಾರೆ. ಎಷ್ಟೊಂದು ಕಾಲೇಜುಗಳಲ್ಲಿ ಹಾಗೆ ವೇಕೆಂಟ್ ಸೀಟ್ಸು ಹಾಗೆ ಉಳಿತಾ ಇದೆ. ಆ ನಿಟ್ಟಿನಲ್ಲಿ ಇದನ್ನು ಮಾತಾಡಿದಾಗ ಅದ್ರ ಬಗ್ಗೆ ತುಂಬ ಸೀರಿಯಸ್ ಆಗಿ ಮಾನ್ಯ ಸುಧಾಕರ್ ಅವರು ಡಿಸಿಷನ್ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವ ಹಾದಿಯಲ್ಲಿ ಇದ್ದಾರೆ. ಇದು ಒಂದನೇದು. ಎರಡನೇದು, ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2878 ಸರ್ಕಾರಿ ಆಸ್ಪತ್ರೆಗಳಿದೆ. 5850 ಖಾಸಗಿ ಆಸ್ಪತ್ರೆಗಳಿದೆ. ಒಟ್ಟು 8728 ಆಸ್ಪತ್ರೆಗಳು ನಮ್ಮ ರಾಜ್ಯದಲ್ಲಿ ಇದೆ. ಅದರಲ್ಲಿ ಫೈರ್ ಸೇಫ್ಟಿ ನಾರ್ಮ್ಸನ್ನು ಕ್ಲಿಯರ್ ಮಾಡಿದ್ದು ಟೋಟಲ್ ತಗೊಂಡ್ರೆ ಬರೀ 330 ಮಾತ್ರ. 8728 ಟೋಟಲ್ ಆಸ್ಪತ್ರೆಗಳಲ್ಲಿ ಬರೀ 330 ಮಾತ್ರ ಫೈರ್ ಸೇಫ್ಟಿ ಕ್ಲಿಯರೆನ್ಸ್ ತಗೊಂಡಿದ್ವಿ.
5 ವರ್ಷಕ್ಕೆ ಒಂದ್ಸಲ KPMA ರಿನ್ಯೂವಲ್ ಆಗಬೇಕು ಅಂದರೆ ಈ ಟೋಟಲ್ 8,728 ಒಟ್ಟು ಆಸ್ಪತ್ರೆಗಳಿಗೆ ಆಲ್ಮೋಸ್ಟ್ 95% ಯಾವುದು ರಿನ್ಯೂವಲ್ ಆಗೋಕ್ಕೆ ಸಾಧ್ಯನೇ ಇರಲಿಲ್ಲ. ಉದಾಹರಣೆಗೆ ಹೇಳಬೇಕು ಅಂದರೆ ಮಲ್ನಾಡ್ ಹೈಟೆಕ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಅಲ್ಲಿ ಅಡ್ಮಿಟೆಡ್ ಪೇಷಂಟ್ಸ್ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ ಆ ಡಯಾಗ್ನೋಸ್ಟಿಕ್ ಸೆಂಟ್ರಲ್ಲಿ ಕೆಳಗಡೆ 75,000ರಿಂದ 1,00,000 ಲೀಟರಷ್ಟು ವಾಟರ್ ಕೆಪಾಸಿಟಿ ಇರಬೇಕು, ಫೈರ್ ಸೇಫ್ಟಿಗೆ ಫೈರ್ ಹೈಡ್ರೆಂಟ್ ಸಿಸ್ಟಮ್ ಇರಬೇಕು, ಸ್ಪ್ರಿಂಕ್ಲರ್ ಹಾಕಬೇಕು ಅಂತ. ಈಗ ಅಂದರೆ ಅದನ್ನು ಪೂರ್ತಿ ಒಡೆದು ಕೆಡವಿ ಮತ್ತೊಂದು ಟ್ಯಾಂಕ್ ತೋಡಿ ಮತ್ತೆ ಮಾಡಬೇಕು. ಇಸ್ಲೂರು ಹಾಸ್ಪಿಟ್ಲ್ ಕಣ್ಣಿನ ಆಸ್ಪತ್ರೆ ಇದೆ ಅಂದರೆ ಅದು 40 ವರ್ಷದ ಆಸ್ಪತ್ರೆ. ಆ ಆಸ್ಪತ್ರೆಯಲ್ಲಿ ಇವಾಗ ಟ್ಯಾಂಕ್ ಮಾಡೋದಕ್ಕೆ ಹೇಗಾಗುತ್ತೆ, ಹೇಗೆ ಸ್ಪ್ರಿಂಕ್ಲರ್ ಹಾಕೋಕ್ಕಾಗುತ್ತೆ? ಈ ರೀತಿ ಸಮಸ್ಯೆಗಳು ಏನಿದ್ರೆ ಇದನ್ನು ಹ್ಯಾರಾಸ್ಮೆಂಟ್ ಆಗ್ತಿತ್ತೆ ಹೊರತು ಬೇರೆ ಏನೂ ಆಗ್ತಾ ಇರಲಿಲ್ಲ. ಅಲ್ಟಿಮೇಟ್ಲಿ ಹಾಸ್ಪಿಟ್ಲಿಗೆ ಹ್ಯಾರಾಸ್ಮೆಂಟ್ ಆದರೆ ಅದು ಅಲ್ಟಿಮೇಟ್ಲಿ ಎಫೆಕ್ಟ್ ಆಗೋದು ಯಾರಿಗೆ? ಪಬ್ಲಿಕ್ಕಿಗೆ, ಪೇಷಂಟ್ಸಿಗೆ ತೊಂದರೆ ಆಗ್ತಿತ್ತು. ಈ ಬರ್ಡನ್ ಎಲ್ಲ ಯಾರಿಗೆ? ಒಂದೊಂದು ಆಸ್ಪತ್ರೆಗೆ ಕನಿಷ್ಠ ಪಕ್ಷ 30 ಲಕ್ಷ ಎಕ್ಸ್ಟ್ರಾ ಆಗ್ತಿತ್ತು. ಮತ್ತು ಸಣ್ಣ ಕ್ಲಿನಿಕ್ ಬೈ 10 ಕ್ಲಿನಿಕ್ ಇದೆ, ಅವರು 1 ಲಕ್ಷ ಫೀಸ್ ಕಟ್ಟಬೇಕು ವರ್ಷ ರಿನ್ಯೂವಲ್ಗೆ. ದೊಡ್ಡ ಹಾಸ್ಪಿಟ್ಲಿಗೂ 1 ಲಕ್ಷ ಇತ್ತು. ಈ ಅನ್ಯಾಯ ಆಗ್ತಿತ್ತು. ಹಾಗಾಗಿ ಅದನ್ನು ರೈಸ್ ಮಾಡಿದಾಗ ನಾನು ಕೇಳಿದ್ದು, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೀವು ಫೈರ್ ಕ್ಲಿಯರೆನ್ಸ್ನ ಮಾಡ್ತಾ ಇಲ್ಲ, ನೀವು ಯಾಕೆ ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಹೇಳಿದಾಗ ಎರಡಕ್ಕೂ ಒಂದೇ ನಾಮ್ಸ್. ಅಲ್ಲಿ ಗೌರ್ಮೆಂಟ್ ಇದ್ದ ಪೇಷಂಟಿಗೆ ತೊಂದರೆ ಒಂದು ನಾಮು, ಪ್ರೈವೇಟ್ ಇದ್ದವರಿಗೆ ಒಂದು ನಾಮ್ ತಪ್ಪಾಗುತ್ತೆ ಅಂತ ಹೇಳಿದ ಮೇಲೆ ಕೊನೆಗೆ ಕೂಡ್ಲಿಗಿ MLA ಆದಂಥ ಡಾಕ್ಟರ್ ಶ್ರೀನಿವಾಸ್ ಅವರು ಕೂಡ IMA ಮತ್ತು ಫಾನಾ ಟೀಮು ಸತತವಾಗಿ ಹೋರಾಟ ಮಾಡಿ ಹೆಲ್ತ್ ಮಿನಿಸ್ಟ್ರು ಮತ್ತು ಹೋಮ್ ಮಿನಿಸ್ಟ್ರನ್ನ ಕೂಡಿಸಿ ಮೀಟಿಂಗ್ ಮಾಡಿ ಅಧಿಕಾರಿಗಳನ್ನ ಜೊತೆಗೆ ಮಾಡಿ ಐತಿಹಾಸಿಕ ನಿರ್ಣಯ ಆಗಿದೆ. ಇವತ್ತು ಅಷ್ಟು ಹಾಸ್ಪಿಟ್ಲುಗಳು ಫೈರ್ ಸೇಫ್ಟಿ ನಾಮ್ಸನ್ನ ಇಂಪ್ಲಿಮೆಂಟ್ ಮಾಡಲೇಬೇಕು. ಯಾಕೆಂದರೆ ಪೇಷಂಟ್ ದೃಷ್ಟಿಯಿಂದ ಇಂಪ್ಲಿಮೆಂಟೇಷನ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಟ್ ಅದನ್ನು ರೂಲ್ಸನ್ನು ತುಂಬಷ್ಟು ಸಡ್ಲೀಕರಣ ಮಾಡಿದ್ದಾರೆ. ಅದು ಏನು ಪ್ರಾಕ್ಟಿಕಲ್ ನಾಮ್ಸ್ ಇರಬೇಕಾಗಿತ್ತು, ಬರೀ ಥಿಯರಿಟಿಕಲ್ ನಾಮ್ಸ್ ಇತ್ತು. ಅದನ್ನು ಪ್ರಾಕ್ಟಿಕಲ್ ನಾಮ್ಸ್ಗೆ ಇಂಪ್ಲಿಮೆಂಟ್ ಮಾಡೋ ಸಲುವಾಗಿ ಇಡೀ ರಾಜ್ಯದಲ್ಲಿರುವಂಥ ಈವನ್ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಫೈರ್ ಸೇಫ್ಟಿ ನಾಮ್ಸನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸರಳವಾದ ಸೂತ್ರವನ್ನು ಗೌರ್ಮೆಂಟ್ ಅಮೆಂಡ್ಮೆಂಟ್ ಮಾಡಿ ಇವತ್ತು ರಿಲೀಸ್ ಮಾಡಿದೆ. ಉದಾಹರಣೆಗೆ ಹೇಳಬೇಕು ಅಂದರೆ ಒಂದು 4 ಸ್ಟೋರ್ ಬಿಲ್ಡಿಂಗ್ ಇದೆ, ಅದರಲ್ಲಿ 2ನೇ ಸ್ಟೋರಲ್ಲಿ ಒಂದು ಕ್ಲಿನಿಕ್ ಇದೆ, ಬರೀ ಕ್ಲಿನಿಕ್ ಅಷ್ಟೇ, ಅಥವಾ 1ನೇ ಸ್ಟೋರಲ್ಲಿ ಕ್ಲಿನಿಕ್ ಇದೆ ಅಂದರೆ ಅವರು ಇಡೀ ಬಿಲ್ಡಿಂಗಿಗೆ ಫೈರ್ ಸೇಫ್ಟಿ ನಾಮನ್ನ ಪ್ರೂಫ್ ಕೊಡಿ ಅಂತ ಕೇಳ್ತಾ ಇದ್ರು. ಇರ್ತಿರ್ಲಿಲ್ಲ, ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಅದಕ್ಕೆ ಏನು ಹ್ಯಾರಾಸ್ಮೆಂಟ್, ಏನು 5 ಲಕ್ಷ ಕೊಡಿ, 10 ಲಕ್ಷ ಕೊಡಿ, ಕೊಡ್ತೀವಿ ನಿಮಗೆ ಸರ್ಟಿಫಿಕೇಟ್ ಅಂತ. ಈ ರೀತಿಯ ಅನ್ಯಾಯಗಳು ಆಗ್ತಾ ಇತ್ತು. ಅದನ್ನು ತಡೆಯುವಂಥ, ಕಡಿವಾಣ ಹಾಕುವಂಥ ಕೆಲಸ ಇವತ್ತು ಆಗಿದೆ. ಇದು 2ನೇ ಕ್ವಶನ್ನ ನಾನು ರೈಸ್ ಮಾಡಿ ಚುಕ್ಕೆ ಗುರುತಿನ ಪ್ರಶ್ನೆಗೆ ಅವರ ಪ್ರತ್ಯುತ್ತರವಾಗಿ